ನಾನು ಮೊದಲನೇದಾಗಿ ಈ ಲಜ್ಜೆಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರೇ, ಏನು ಪೊಲೀಸರ ಮೇಲೆ ಜೀಪ್ ಹತ್ಸ್ಬಿಟ್ಟು ಬ್ಯಾರಿಕೇಡ್ ಗುದ್ಕೊಂಡು ಹೋದಷ್ಟು ಈಸಿ ಅಂದ್ಕೊಂಡಿದ್ದೀರಾ ಹೋಮ್ ಡಿಪಾರ್ಟ್ಮೆಂಟ್ನ ನಡೆಸೋದು? ಇಲ್ಲ ಒಂದು 200 ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು MP ಟಿಕೆಟ್ ತಂದು ಪ್ರಧಾನಿಗಳ ಇಮೇಜಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅಂದ್ಕೊಂಡಿದ್ದೀರಾ? ನೆಟ್ಟಿಗೆ ಪಾಸ್ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಅಟ್ಯಾಕ್ಗೆ ಅಂತ ಟೆರ್ರಿಸ್ಟ್ಗಳಿಗೆ ಪಾಸ್ ಕೊಟ್ಟಷ್ಟು ನಿನ್ನಂಥ ಅಯೋಗ್ಯ ಅಂದ್ಕೊಂಡಿದ್ದಾರೆ. ನಾನು ಪ್ರತಾಪ್ ಸಿಂಹನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರಮೇಶ್ವರ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಬೇಕು. ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ. ಅಲ್ಲ ರೀ, ಅವ್ನು ಯಾವನೋ ನಿನ್ನ ಚೇಲ ಇದ್ದಾನಲ್ಲ, ಅವ್ನು ಯಾವನೋ ಚೇಲ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಟ್ಟದಾಗಿ ಬೈದರೆ ಧರ್ಮನ ರೀ, ನನ್ನ ಧರ್ಮನ ಬೈದರೆ ನನಗೂ ಬ್ಲಡ್ ಬಾಯ್ಲ್ ಆಗುತ್ತೆ ರೀ. ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ? ಇದು ಯಾವುದು ನಿನಗೆ ಕಾಮನ್ ಸೆನ್ಸೇ ಇಲ್ಲ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್ಸು, ಈಗ ಮಾಜಿ MP ಆಗೋಗಿದ್ದಾನೆ, ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ, ML ಆಗೋ ಯೋಗ್ಯತೆ ಆತನಿಗೆ ಅಸಲಿಲ್ಲ. ಮಾತೆತ್ತಿದ್ರೆ ನಮ್ಮ CM ಸಾಹೇಬ್ರನ್ನ ಅದೇನೋ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ? ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕತ್ ಬಗ್ಗೆ ನಾನು ಅಂದ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ, ಪ್ರತಾಪ್ ಸಿಂಹ ಅವರೇ, ಸ್ಟೇಟ್ನ ನಡ್ಸೋಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ, ಕೂಲ್ ಹೆಡ್ಡು. ಆ ಕೂಲ್ ಹೆಡ್ಡು ನಮ್ಮ ಪರಮೇಶ್ವರ್ ಸಾಹೇಬ್ರಿಗಿದೆ. ನನಗೂ ಅನಿಸ್ತು ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕಾಗಲಿಲ್ಲ ನಮ್ಮ ಸಾಹೇಬರು ಅಂತ. ನನಗೂ ಅನಿಸ್ತು, ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ, ನಾವು ಯಂಗ್ಸ್ಟರ್ಸು. ನನಗನ್ನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕ್ಕಾಗ್ಬಿಡ್ಬೇಕಾಗಿತ್ತು ಅಂತ. ಮತ್ತೆ ಯೋಚನೆ ಮಾಡಿದೆ, ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ, ಈ ಹೆಡ್ಡನ್ನು ಕೂಲಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲ ಪೇಷನ್ಸ್ ಇದ್ದಾರೆ. ಆದರೂ ರಾತ್ರಿ FIR ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ, ಮೈಸೂರು ಸ್ಟೇಷನಲ್ಲಿ FIR ಆಗಿದೆ. ನಾನು ಇಂಥ ಅಯೋಗ್ಯ ಆಚೆ ಇದ್ದರೆ ಈತನ ದ್ವೇಷಕಾರಿ ಅಲ್ಲ, ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾನೆ ರೀ. ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ. ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು, ಅವ್ರು ಯಾವ ಸಮುದಾಯದವ್ರು ರೀ? ಇವತ್ತು ನಮಗೆ ಪೋಖ್ರಾನ್ 2 ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ. ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು 2002 to 2007 ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು. ಅವರು ಮುಸ್ಲಿಂ ಸಮುದಾಯದವ್ರಲ್ವಾ? ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟೇ, ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು, ಇಲ್ಲ ಪಾಠ ಕಲಿಸ್ಬೇಕಾಗುತ್ತೆ. ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ. ಇನ್ನು ನಮ್ಮ ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ CT ರವಿಯವರು, ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು, ಎಲ್ಲ ಡೋಂಗಿ ಹಿಂದೂಗಳು ಸರ್. ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವಿಸೋದು ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಅಶೋಕ್ ಅಣ್ಣನ ಕರಿತೀನಿ, ಅಶೋಕ್ ಅವ್ರನ್ನ, CT ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ನಾನು ನಿಮಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಅಶೋಕ್ ಅವ್ರನ್ನ, CT ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಕರಿತಾ ಇದ್ದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ, 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ದರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್. ಅದಾದಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನು ಬಿಟ್ಟು BJPಯವರು ಸರ್ ಇವರು ಒಂದು ಕೈಯಲ್ಲಿ ಪೆಟ್ರೋಲು ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನೆನ್ನೇನೋ ಪರ್ಮಿಷನ್ ಸಿಕ್ಕದಂಗಿದೆ, ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ, ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಈ BJPಯವ್ರ ಬಗ್ಗೆ ಅರ್ಥನೇ ಆಗ್ತಾಯಿಲ್ಲ. ನಾನು ಹೇಳೋದಿಷ್ಟೇ, ನಮ್ಮ CM ಬಗ್ಗೆ, DCM ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮತ್ತು ನಮ್ಮ ಜನ್ರೇಷನ್ ಲೀಡ್ರಸ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗನ್ನಿಸ್ತು ಸರ್, ಪಾಪ ನೋಡಿ ಒಂದು ಹೋಮ್ ಮಿನಿಸ್ಟ್ರ್ ಹಿಂಗೆ ಬೈತಾ ಇದ್ದಾರೆ, ನಮ್ಗೆ ನೋವಾಯಿತು, ನಮ್ಮ ಸಾಹೇಬ್ರು ಯಾಕೆ ಇವನು ಎತ್ತೊಳಕ್ಕಾಗ್ಬಿಡಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗೇ ಯೋಚನೆ ಮಾಡ್ತಾರೆ. ಪರಮೇಶ್ವರ್ ಗೃಹ ಸಚಿವರು ರಾಜ್ಯದಲ್ಲಿ ಇಲ್ಲ, ಹೀಗಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಗೃಹ ಸಚಿವರೇ ರಾಜ್ಯದಲ್ಲಿ ಇಲ್ಲ ಅನ್ನೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಅಂತ. ಅಶೋಕ್ ಅವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು
ನಿಮ್ಮ ಸರ್ಕಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳಾಗಲಿಲ್ಲ, ಎಷ್ಟೆಲ್ಲ ಸಮಸ್ಯೆಗಳಾಗಲಿಲ್ಲ. ಒಂದು ಲಾ ಆ್ಯಂಡ್ ಆರ್ಡರ್ ನೋಡಿ ಸರ್, ಹೋಮ್ ಮಿನಿಸ್ಟ್ರು ಯಾವುದೋ ಒಂದು ಇನ್ಸಿಡೆಂಟ್ಗೆ ಹೋಮ್ ಮಿನಿಸ್ಟ್ರಿಗೆ ಅದನ್ನು ತಡೆಯೋ ಪ್ರಯತ್ನ ಮಾಡ್ತೀವಿ. ಆ ಇಂಟೆನ್ಸಿಟಿ ಆಫ್ ಕ್ರೈಮ್ ಎಷ್ಟು ಕಡಿಮೆ ಆಗಿರೋದೇ ಮುಖ್ಯ. ನಮ್ಮ ಪರಮೇಶ್ವರ ಸಾಹೇಬರು ಆ ಇಲಾಖೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ಸುಮ್ಮನೆ ಲೈಮ್ ಲೈಟಿಗೆ ಬರಬೇಕು. ಪಾಪ ಅದೇನೋ ನನಗಿರೋ ಮಾಹಿತಿ ಅವರೇನೋ ರಾಜ್ಯಾಧ್ಯಕ್ಷರಾಗ್ತಾರಂತೆ, ಇನ್ಯಾರೋ ವಿರೋಧ ಪಕ್ಷದ ನಾಯಕರಾಗ್ತಾರಂತೆ. ನನಗನ್ಸುತ್ತೆ ಇವ್ರು ಎಲ್ಲೂ ಇಲ್ದಂಗೆ ಆಗೋಗ್ತಾರೆ. ನೆಕ್ಸ್ಟ್ ಟೈಮು 10-20 ಸೀಟು ಬಿ ಜೆ ಪಿಗೆ ಬರಲ್ಲ. ಇವ್ರ ಕಿತ್ತಾಟ, ನಾವು ಅವ್ರನ್ನ ಸೋಲಿಸ್ತೀವಿ ಅನ್ನೋದು ಎಷ್ಟು ನಿಜನೋ ಅವರಲ್ಲಿರೋರು ಅವರೇ ಸೋಲಿಸ್ತಾರೆ ಅನ್ನೋದು ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ನಮ್ಮ ಪಾರ್ಟಿಯಲ್ಲಿ ಸರ್ ನಾವೆಲ್ಲರೂ ಯೂನಿಟಿ ಆಗಿದ್ದೀವಿ. ನಮ್ಮ ಹೈಕಮಾಂಡು, ನಮ್ಮ ಲೀಡರ್ಸ್ ಮಾತನ್ನ ಗೌರವಿಸ್ತೀವಿ. ಹೋಗಲಿ, ಆ ಪ್ರತಾಪ್ ಸಿಂಹ ಅಷ್ಟು ಮಾತಾಡ್ತಾನಲ್ಲ, ಹೋಗಲಿ ಆರ್ ಅಶೋಕ್ ಅವ್ರು ಯತ್ನಾಳ್ ಅಷ್ಟು ಮಾತಾಡ್ತಿದಾರಲ್ಲ, ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ? ವಿಜೇಂದ್ರ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ? ನೋಟಿಸ್ ಕೊಟ್ಟರು ರಿಪ್ಲೈ ಕೊಡಲ್ಲ. ಇದು ಯಾವ ಡಿಸಿಪ್ಲಿನ್ ಪಾರ್ಟಿ ರೀ? ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ ಆಫ್ ದ ವರ್ಲ್ಡ್ ಅದು ಬಿ ಜೆ ಪಿ ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ. ಡಿಸಿಪ್ಲಿನ್ ಪಾರ್ಟಿ ನಾವು. ಸೊ ಆರ್ ಅಶೋಕ್ ಅವರು ತೆಪ್ಪಗಿರೋದು ಕಲಿಬೇಕು. ಈಗ ಬಡ್ಜೆಟ್ ಬರ್ತಿದೆ, ಯಾವನಾದರೂ ಬಂದು ಒಬ್ಬ ಲೆಟ್ರ್ ಕೊಟ್ಟಿದ್ದಾನ ಸರ್ ಇಂಥ ಯೋಜನೆ ಕೊಡಿ? ಮಿಸ್ಕಿದ್ರೆ ಮೈಸೂರು ಅಂತಾರೆ, ಸ್ಟೇಷನ್ ಅಂತಾರೆ, ಜಾತಿಗಳ ಮಧ್ಯೆ ಕೋಮುಗಲಭೆ ತರ್ತಾರೆ. ನಾಳೆ ಯಾವನಾದರೂ ಹೊಡ್ಕೊಂಡು ಬಡ ಮಕ್ಕಳು ಬೀದಿಗೆ ಬಂದು ಅವ್ರ ಲೈಫ್ ಹಾಳು ಮಾಡ್ಕೊಂಡ್ರೆ ಪ್ರತಾಪ್ ಸಿಂಹ ನೀನು ಆಗ್ತೀಯಾ? ಅಶೋಕ್ ಅವರೇ ನೀವು ಆಗ್ತೀರಾ? ಸಿ ಟಿ ರವಿ ನೀವು ಆಗ್ತೀರಾ? ಯತ್ನಾಳವರೇ ನೀವು ಆಗ್ತೀರಾ? ನೀವು ನಿಮ್ಮ ಮಕ್ಕಳು US ಅಲ್ಲಿ UK ಅಲ್ಲಿ ಚೆನ್ನಾಗಿ ಓದ್ಕೊಂಡೇ ಬರ್ತಿದ್ದಾರೆ, ಬಡವ್ರ ಮಕ್ಕಳೇ ಬೀದಿಗೆ ಬರಬೇಕಲ್ಲ? ಎಲ್ಲ ಏನು ಫೈರ್ ಬ್ರ್ಯಾಂಡ್ಗಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಬ್ಬೊಬ್ಬನು ಬಾಯಿ ಚಪಲ ಬಾಯಿ ತೆವಲುಗಳನ್ನ ಒಳಗಾಕ್ತಾರೆ. ಇಟ್ ಈಸ್ ಅ ವರ್ಬಲ್ ಡಯಾರಿಯಾ ಅವರೆಲ್ಲ ಮಾಡ್ತಿರೋದು ಅಲ್ವಾ? ವರ್ಬಲ್ ಡಯರಿ ಅಂತ ಕನ್ನಡದಲ್ಲಿ ಅವ್ರನ್ನೇ ಅರ್ಥ ಮಾಡ್ಕೊಳಕ್ಕೆ ಹೇಳಿ. ರೀ, ದಮ್ಮಿರೋದಕ್ಕೆ 16ನೇ ಬಡ್ಜೆಟ್ ಮಂಡಿಸ್ತಿರೋದು ಪ್ರತಾಪ್ ಸಿಂಹ. ಬುಲ್ಡೇಸರ್ ಕಲ್ಚರ್ ಅಂದರೆ ಏನೊಂದು ಸ್ಟೇಟ್ನ ಹೆಂಗಂದ್ರೆ ಹಂಗೆ ನಡ್ಸೋಕ್ಕಾಗುತ್ತಾ? ನನಗೂ ಅನಿಸುತ್ತೆ ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕಾಗಲಿಲ್ಲ ಅಂತ. ಆದರೆ ಸ್ಟೇಟ್ ನಡೆಸೋದು ಅಷ್ಟು ಈಸಿ ಅಲ್ಲ. ನಮ್ಮ ಜನ್ರೇಷನು, ನಮ್ಮ ಏಜಲ್ಲಿ ನಾವು ಯೋಚನೆ ಮಾಡೋ ಶೈಲಿನೇ ಬೇರೆ, ಅವ್ರು ಯೋಚನೆ ಮಾಡೋ ಶೈಲಿನೇ ಬೇರೆ. ಅದು ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನನ್ನದೊಂದು ದೃಢ ಸಂಕಲ್ಪ ಅದು. ಹಂಗೇನಿಲ್ಲ, ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಆರ್ ಅಶೋಕ್ ಅವರು, ಯತ್ನಾಳ್ ಅವರು, ಸಿ ಟಿ ರವಿ ಅವರು ನಾನು ಈಕ್ವಲೆಂಟ್ ಅಂತ ಭಾವಿಸಿದ್ದೀನಿ. ಅಂದರೆ ನಾನು ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ. ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ. ಸರ್ಕಾರದ ಕೈಯಲ್ಲಿ ಹಣ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡ್ತಾರೆ. ಇಲ್ಲ ಸರ್, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ. ಕೆಲವು ಯೂನಿವರ್ಸಿಟೀಸ್ಗೆ ಏನು ಅಂದರೆ ಸರ್, ಒಂದು ಯೂನಿವರ್ಸಿಟಿನ ನೋಡಿ, ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ, 100-200 ಕೋಟಿ ಬೇಕು, ಇನ್ಫ್ರಾಸ್ಟ್ರಕ್ಚರ್, ಸ್ಟಾಫ್ ಬೇಕು, ಅವ್ರಿಗೆ ವರ್ಕ್ ಲೋಡ್ ಇರಲ್ಲ. ಈಗ ನೀವು 1.5 ಲಕ್ಷ 2 ಲಕ್ಷ UGC ಸ್ಕೇಲ್ ಸ್ಯಾಲ್ರಿ ಕೊಟ್ಟು ಆ ಟೀಚರ್ಗೆ ಒಂದು ಸೆಕ್ಷನ್ನು ನೀವು ಹಾಕೋಕ್ಕೆ ಇಲ್ಲ ಅಂದರೆ ಅದು ಸರ್ಕಾರಕ್ಕೆ ಹೊರೆ ಅಂತಷ್ಟೇ. ಸರ್, ಈಗ ಅಶೋಕ್ ಅವರು ಮನೆಯಿಂದ ತಂದೇನು ಖರ್ಚು ಮಾಡಲ್ಲ, ನಾವು ನಮ್ಮ ಮನೆಯಿಂದನೂ ಖರ್ಚು ಮಾಡಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಅದನ್ನು ನಮ್ಮ ಸರ್ಕಾರ ಮಾಡ್ತಿದೆ ಅಲ್ವಾ ಸರ್? ವಿದ್ಯಾದಾನ, ಶ್ರೇಷ್ಠದಾನ, ದೊಡ್ಡ ದೊಡ್ಡ ಯೋಜನೆಗಳನ್ನ ಅನ್ನ ಕೊಟ್ಟು ಅನ್ನಭಾಗ್ಯ ಕೊಟ್ಟವರು ವಿದ್ಯೆನ ಕಿತ್ಕೊಳ್ಳೋಕ್ಕಾಗುತ್ತೆ ಸರ್? ಅವ್ರಿಗೆ ಗೊತ್ತಲ್ಲ, ಇವತ್ತು ಯೂನಿವರ್ಸಿಟಿಗಳಲ್ಲಿ ಆ ಮೈಂಡ್ಸೆಟ್ನ, RSS ಮೈಂಡ್ಸೆಟ್ನ ಬಿಲ್ಡ್ ಮಾಡ್ತಿರೋದೇ BJP ಅವ್ರು. ಅದು ಚೇಂಜ್ ಆಗಬೇಕು. ಅವರು ಏನಂದರೆ ಸುಮ್ಮನೆ ಈ ಸ್ಟೂಡೆಂಟ್ ಯೂನಿಯನ್ನು, ಆ ಎಲೆಕ್ಷನ್ಗಳು, RSS ಮೈಂಡ್ಸೆಟ್ನ ಅಲ್ಲಿಂದ ಮಾಡೋದು. ಭಾಳಷ್ಟು ಜನ ಇದ್ದಾರೆ ಅಲ್ಲಿ, ಮಾತುಗಾರರು ಭಾಳಷ್ಟು ಜನ ಇದ್ದಾರೆ ಕೆಲವರು. ಅವರು ಆ ಉದ್ದೇಶಕ್ಕೆ ಮಾಡಿದ್ದಾರೆ ಅಷ್ಟೇ. ಇಲ್ಲ, ನನಗೇನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ತಂಡ, ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತಗೊಳುತ್ತೋ ಸ್ವಾಗತ ಮಾಡೋಕ್ಕೆ ನಾನು ಯಾರು, ಬೇಡ ಅನ್ನೋಕ್ಕೆ ನಾನು ಯಾರು? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCCಯಲ್ಲಿ ಕಸ ಗುಡಿಸು ಅಂದರೂ ನಾನು ಕಸ ಗುಡಿಸ್ತೀನಿ. ಅಲ್ಲ, ನಾನು ರೆಡ್ ಕಾರ್ಪೆಟ್ ಹಾಕೋಕ್ಕೂ ನಾನು ಯಾರು, ಹಾಕದೇ ಇರೋದಕ್ಕೂ ನಾನು ಯಾರು? ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇದುವರೆಗೂ ನನ್ನನ್ನು ಯಾರೂ ಒಪಿನಿಯನ್ ಕೊಟ್ಟಿಲ್ಲ, ಇನ್ ದ ಸೆನ್ಸ್ ಕೇಳಿಲ್ಲ. ಕೇಳಿದ್ದಿನ ನೋಡೋಣ, ನನ್ನನ್ನು ಕೇಳಲ್ಲ ಅಂತ ನಂಗೆ ನಂಬಿಕೆ ಇದೆ. ಯಾಕೆಂದರೆ CMಗೆ DCMಗೆ
ನನ್ನ ದತ್ತು ಪುತ್ರ ಇದ್ದಂಗೆ. ಯಾರೇ ದತ್ತು ಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ? ನನಗೆ ನಂಬಿಕೆ ಇದೆ, ಸಿ ಎಮ್ಗೆ ಡಿ ಸಿ ಎಮ್ಗೆ ನಾನು ದತ್ತು ಪುತ್ರ ಅಲ್ವಾ? ದತ್ತು ಪುತ್ರ ಬೆಳಿಬೇಕು, ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗೆ ಇರುತ್ತಲ್ಲ, ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡಲ್ಲ. ಅಲ್ಲ, ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ನಮ್ಮ ಸಿ ಎಮ್ಮು ಡಿ ಸಿ ಎಮ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಅದು ನಾನು ದತ್ತು ಪುತ್ರ. ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ. ಅವರು ಪಕ್ಕದ ಮನೆ ಪುತ್ರ, ನಾನು ದತ್ತು ಪುತ್ರ, ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ. ಇಲ್ಲ, ಅವರು ನನಗಂತೂ ನಂಬಿಕೆ ಇದೆ, ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬೋದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ, ಆವತ್ತಾದರೂ ಅದನ್ನು ಆಚೆ ತರೋ ಪ್ರಯತ್ನ ಪಡ್ತೀನಿ. ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ನೀವು ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ, ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು, ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ, ಅಷ್ಟೇ. ರಾಜ್ಯಪಾಲರು ಗ್ರಾಮೀಣಾಭಿವೃದ್ಧಿ ವಿಧೇಯಕನ ನೀವು ಕಳಿಸ್ಕೊಟ್ಟಿದ್ರಿ, ಅದನ್ನು ವಾಪಸ್ ಕಳಿಸಿದ್ದಾರೆ. 4 ಪುಟಗಳ ಒಂದು ಲೆಟರನ್ನು ಕೂಡ ಬರೆದಿದ್ದಾರೆ, ಅದಕ್ಕೆ ಕಾರಣಗಳನ್ನು ಕೊಟ್ಟು ನನ್ನ ಅಧಿಕಾರವನ್ನು ಮೊಟಕು ಮಾಡೋದಕ್ಕೆ ಸರ್ಕಾರ ಈ ರೀತಿಯಾದಂಥ ಪ್ಲಾನನ್ನು. ಇಲ್ಲ, ನನಗೆ ಮೋಸ್ಟ್ಲಿ ಮಾತಾಡ್ಬೋದು ಎಲ್ಲೋ ಗೊತ್ತಿಲ್ಲ. ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ 19ನಲ್ಲಿ ನಾನು ಗವರ್ನರ್ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ. ಆನರಬಲ್ ಗವರ್ನರ್ ಸರ್, ನಾನೊಂದು ಪ್ರಜೆಯಾಗಿ MLA ಆಗಿ ತಾವು ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಬೇಕು ಅಂತಿದೆ. ನನಗೆ ಗವರ್ನರ್ ಅವ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ನನಗೆ ಅನಿಸಿದೆ. ऑनरेबल गवर्नर सर, मुझे एक मौका दे दीजिए, मैं आपका घर आना चाहता हूँ, आपके साथ बात करना चाहता हूँ. आप गवर्नर बनाए बीजेपी के लिए नहीं, लोगों के लिए कर्नाटक गवर्नर है. आई रिक्वेस्ट ऑनरेबल गवर्नर जी, ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ. ಗವರ್ನರ್ ಅವ್ರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಮತ್ತು BJP ಅವ್ರು ಗವರ್ನರ್ನೇ ಅವ್ರನ್ನ ಪ್ರಶ್ನಿಸಿದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನ ಬೇಕಾದರೂ ಪ್ರಶ್ನಿಸ್ಬೋದು. ನಾನು ಗವರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ, MLA ಕೊಡ್ತಾರೆ. ಅವ್ರು ನನಗೆ MLA ಆಗಿ ಅಪಾಯಿಂಟ್ಮೆಂಟ್ ಕೊಡಬಾರ್ದು, ನನ್ನನ್ನು ಕಾಮನ್ ಮ್ಯಾನಾಗಿ ಅವ್ರ ಮನೆಗೆ ಕರೆಸಬೇಕು. ನನಗೆ ಗವರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ. ನಾನು ಅವ್ರನ್ನ ತುಂಬ ಪ್ರಶ್ನೆಗಳು ಕೇಳಬೇಕು. ಅವ್ರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ, ನಾನು ಚಿಕ್ಕ ವಯಸ್ಸಿಂದ ಗವರ್ನರ್ ಅಂದರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಷಿಯಲ್. ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದ್ದೀವಿ, ಗವರ್ನರ್ ಅಂದರೆ ಯಾರ ಪರವಾಗೂ ಇರಲ್ಲ. ಬಟ್ ನನಗೊಂದು ಡೌಟ್ ಇದೆ, ಯಾಕೆ ಗವರ್ನರ್ BJP ಪರ ಇದ್ದಾರೆ ಇಲ್ವಾ, ಯಾಕೆ ನಮ್ಮ ವಿಧೇಯಕಗಳನ್ನೆಲ್ಲ ಇವ್ರು ವಾಪಸ್ ಕಳಿಸ್ತಾರೆ ಅಂತ. ಆನರಬಲ್ ಗವರ್ನರ್ ಜಿ, ಮುझे एक मौका दे दीजिए, आपके घर आना चाहता हूँ सर. थैंक यू.